ಚಂದನ್ ಅವರು ಅವ್ರ ಟೀಮ್ ಪರ್ಫಾರ್ಮೆನ್ಸ್ನ ನೋಡಿ ಒಂದು ಸ್ವಲ್ಪ ಗರಂ ಆಗಿದ್ದಾರೆ. ಅದ್ರ ರಿಲೇಟೆಡ್ ಆಗಿ ಪ್ರೊಮೋನು ಕೂಡ ಬಂದಿದೆ. ಪ್ರೊಮೋ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಪ್ರೊಮೋ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ಕೋರ್ ಬೋರ್ಡ್ ಅಲ್ಲಿ ಚಂದು ಇನ್ನ ಖಾತೆ ಓಪನ್ ಆಗಿಲ್ಲ. ಹೌದು, ನನ್ನ ಹೆಸರಿನ ಎದುರುಗಡೆ ಆ 0 ಕಾಣಿಸೋದು ಇಷ್ಟ ಇಲ್ಲ. 8 ಬಲೂನ್ಸ್ ಈ ಬಾಸ್ಕೆಟ್ ಅಲ್ಲಿ ಹಾಕಬೇಕಾಗಿರುತ್ತೆ. 8 ಬಲೂನ್ಸ್. ಟೀಮ್ ವಿನಯ್ ಗೌಡ ಈಗಾಗಲೇ ಒಂದು ಬಲೂನ್ ಹಾಕಿದ್ದಾರೆ. ಫ್ರಸ್ಟ್ರೇಷನ್ ಕಾಣ್ತಾ ಇದೆ ಆಲ್ರೆಡಿ. ಬಿಗ್ ಬಾಸ್ ಫುಲ್ ಪೀಕ್ ಆಗಿದೆ ಎಪಿಸೋಡು ನನ್ನ ಪ್ರಕಾರ. ಇಲ್ಲಿ ನೋಡ್ತಾ ಇದ್ರೆ ಆಕ್ಚುಲ್ ಆಗಿ ಈ ಒಂದು ಪ್ರೋಮೋ ನೋಡಾದ್ಮೇಲೆ ನಿಮ್ಗೆ ಅನಿಸ್ತು ಅಂತ ಮರೆಯದಂತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ವಿನಯ್ ಗೌಡ ಅವ್ರ ಟೀಮು ಮತ್ತು ಆಪೋನೆಂಟ್ ಆಗಿ ಚಂದನ್ ಶೆಟ್ಟಿ ಅವ್ರ ಟೀಮು ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಮೇಯ್ನ್ ಆಗಿ 2 ಟೀಮಲ್ಲೂ ಕೂಡ ಇಬ್ಬಿಬ್ಬರು ಬಂದಿದ್ದಾರೆ. ಬಟ್ ಈ ಒಂದು ಟಾಸ್ಕ್ ನೇಮ್ ಬಂದು ಕಾಲಲ್ಲಿ ಅಂತ ಒಂದು ಟಾಸ್ಕು, ಬಲೂನ್ ಟಾಸ್ಕು. ಆ್ಯಕ್ಚುಲ್ ಆಗಿ ಕಾಲಿಂದನೇ ಅವರು ಬಲೂನ್ನ ಅವರು ಸಪ್ಲೈ ಮಾಡಬೇಕಾಗಿರುತ್ತೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ಮತ್ತು ಒಂದಿಷ್ಟು ರೂಲ್ಸು ಕೂಡ ಇರುತ್ತೆ, ಎಪಿಸೋಡಲ್ಲಿ ನೋಡಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ಒಂದು ಫ್ರಸ್ಟ್ರೇಷನ್ ಕಾಣ್ತಿರೋದು ಏನಂತ ಅಂದರೆ ಎಲ್ಲ ಟೀಮು ಖಾತೆನೂ ಕೂಡ ಓಪನ್ ಆಗಿದೆ. ಬಟ್ ಇಲ್ಲಿ ಚಂದನ್ ಶೆಟ್ಟಿ ಅವ್ರ ಟೀಮ್ ಮಾತ್ರ ಇನ್ನೂ 0 ಇದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಚಂದನ್ ಶೆಟ್ಟಿ ಅವರ ಟೀಮಲ್ಲಿ ಕಿರಣ್ ಮತ್ತು ಅನನ್ಯ ಅವರು ಬಂದರೆ, ಇನ್ನೊಂದು ಅಂದರೆ ವಿನಯ್ ಗೌಡ ಅವ್ರ ಟೀಮಲ್ಲಿ ಲಕ್ಷ್ಮಿ ಮತ್ತು ರತ್ನಮ್ಮ ಅವರು ಒಳ್ಳೆ ಕಾಂಪಿಟೇಷನ್ ಕೊಡೋದಕ್ಕೆ ಬಂದಿದ್ದಾರೆ ಅಂತಲೇ ಅಂದ್ಕೊಳ್ತೀನಿ. ಆ ಒಂದು ಒಳ್ಳೆ ಪರ್ಫಾರ್ಮು ಕೂಡ ಮಾಡಿದ್ದಾರೆ ಎಪಿಸೋಡಲ್ಲಿ. ಬಟ್ ಯಾರು ಗೆದ್ದರು ಏನು ಅಂತ ಕಂಪ್ಲೀಟ್ ಆಗಿ ಎಪಿಸೋಡಲ್ಲಿ ಇವತ್ತು ತೋರಿಸೋದಿಲ್ಲ, ನಾಳೆ ಎಪಿಸೋಡಲ್ಲಿ ತೋರಿಸಿದ್ರೆ ಅದು ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಫ್ರಸ್ಟ್ರೇಷನ್ ಇರಲೇಬೇಕು, ಯಾಕಂದರೆ ಕಿರಣ್ ಅವರು ಆ ಥರ ಪರ್ಫಾರ್ಮೆನ್ಸ್ನ ನೀಡ್ತಾ ಇದ್ದಾರೆ. ಅಲ್ಲಿ ಒಂದೊಂದು ಮುಖ ರಿಯಾಕ್ಷನು ಕೂಡ ನಿಮ್ಗೆ ಗೊತ್ತಾಗುತ್ತೆ, ಅವ್ರ ಫೇಸ್ ರಿಯಾಕ್ಷನ್ ಯಾವ ರೀತಿ ಇದೆ ಚಂದನ್ ಶೆಟ್ಟಿ ಅವ್ರದ್ದು ಲಾಸ್ಟಲ್ಲಿ ಅಂತ. ಲಾಸ್ಟಲ್ಲಿ ಕಿರಣ್ ಅವರು ಆ ಒಂದು ಬಲೂನ್ನ ಆ ಒಂದು ಕ್ಯಾರಿ ಮಾಡುವಾಗ ಒಂದು ಸ್ವಲ್ಪ ಬೀಳಿಸ್ತಾರೆ. ಮತ್ತೆ ಅದೇ ತಪ್ಪನ ಅವರು ಕಿರಣ್ ಅವ್ರು ಮಾಡಿದಾಗ ಇವ್ರಿಗೆ ಎಲ್ಲ ಟೀಮ್ ಮೆಂಬರ್ಸ್ಗೂ ಕೂಡ ಅಲ್ಲಿ ಫ್ರಸ್ಟ್ರೇಷನ್ ಆಗುತ್ತೆ. ಪಕ್ಕದಲ್ಲಿ ಅವರು ಅನನ್ಯ ಅವರು ಕೂಡ ಅಷ್ಟೇನು ಪರ್ಫಾರ್ಮೆನ್ಸ್ನ ನೀಡಿಲ್ಲ. ಎಪಿಸೋಡ್ ನೋಡಾದ್ಮೇಲೆ ಅದು ಗೊತ್ತಾಗಿದ್ದು, ಅಷ್ಟೇನು ಪರ್ಫಾರ್ಮೆನ್ಸ್ ನೀಡಿಲ್ಲ. ರತ್ನಮ್ಮ ಅವರು ಒಳ್ಳೆ ಕಾಂಪಿಟೇಷನ್ನ ಕೊಟ್ಟಿದ್ದಾರೆ. ಫಸ್ಟ್ ರೌಂಡಲ್ಲಿ ಹೆಂಗೋ ಒಂದು ಪಾಸ್ ಮಾಡಿದ್ರು, ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಪಾಸ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ರೌಂಡಲ್ಲಿ ಕಿರಣ್ ಅವರೇ ಫಸ್ಟ್ ಬಲೂನ್ನ ಪಾಸ್ ಮಾಡಿದ್ದು, ನೆಕ್ಸ್ಟ್ ರೌಂಡಲ್ಲಿ ಅನನ್ಯ ಅವ್ರಿಗೆ ಆಗಲಿಲ್ಲ. ನೆಕ್ಸ್ಟ್ ಈ ಕಡೆ ಲಕ್ಷ್ಮಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ನ ನೀಡ್ತಾ ಇದ್ದಾರೆ. ರತ್ನಮ್ಮ ಅವರು ಒಂದು ಸ್ವಲ್ಪ ಸ್ಟ್ರಗಲ್ ಕಾಣ್ತಾ ಇದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಎಲ್ಲ ಟೀಮ್ ಮೆಂಬರ್ಸನ್ನು ಕೂಡ ಒಳ್ಳೆ ಕಾಂಪಿಟೇಷನ್ನ ಕೊಡ್ತಾ ಇದ್ದಾರೆ. ಬಟ್ ನೆಕ್ಸ್ಟು 15 ಮೆಂಬರ್ಸ್, ಟಾಪ್ 15 ಮೆಂಬರ್ಸ್ ಮಾತ್ರ ಸೆಲೆಕ್ಟ್ ಆಗೋದು. ಇನ್ನು 4 ಜನ ನೆಕ್ಸ್ಟ್ ವೀಕಲ್ಲಿ ಎಲಿಮಿನೇಷನ್ ಆಗ್ತಾರೆ. ಅಂದರೆ ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಆಗಿ 4 ಮೆಂಬರ್ಸ್ ಅಂದರೆ 3 ಮೆಂಬರ್ಸ್ ಯಾರು ಆಗ್ತಾರೆ ಎಲೆಕ್ಟಿವ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ, ಯಾರು ಬೋರ್ಡ್ ಪಾಸ್ನ ತಗೊಳ್ತಾರೆ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಒಂದು ಶಾರ್ಟೆಸ್ಟ್ ಪ್ರೋಮೋನೇ ಅಂತಲೇ ಅಂದ್ಕೊಳ್ಳಿ ಇಲ್ಲಿ. ಅಂದರೆ ಇಲ್ಲಿ ಫಸ್ಟ್ ಮೇಜರ್ ಆಗಿ ಆ ಒಂದು ಟೀಮ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳು ಬೇಕು. ಮತ್ತು ಅವ್ರ ಟೀಮ್ ಪರ್ಫಾರ್ಮೆನ್ಸು ಕೂಡ ಅಷ್ಟೇನು ಜಾಸ್ತಿ ಏನಿಲ್ಲ. ಅಂದರೆ ಅಲ್ಲಿ ಬಯಾಸು ಕೂಡ ಕಾಣ್ತಾ ಇದೆ. ಸಾನ ಅವ್ರಿಗೆ ಜಾಸ್ತಿ ಚಾನ್ಸಸ್ನ ಕೊಟ್ಟಿರೋದು, ಚರಣ್ ಅವ್ರಿಗೆ ಇಲ್ಲಿ ಚಾನ್ಸಸ್ಸು ಮೇ ಬಿ ಕಮ್ಮಿ ಆಗಿದೆ. ಒಂದು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವ್ರು ಹೈಲೈಟ್ ಆಗೋದಕ್ಕೆ ಎಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ. ಅಂತ ಕಾರಣ ಏನು ಅಂತ ಅಂದರೆ ಇಲ್ಲಿ ಚಾನ್ಸಸ್ನ ಇಲ್ಲಿ ಟೀಮ್ ಮೆಂಬರ್ಸು ಕೊಡ್ತಾ ಇಲ್ಲ ಚರಣ್ ಅವ್ರಿಗೆ ಮೇಜರ್ ಆಗಿ. ಈ ಒಂದು ಟಾಸ್ಕಲ್ಲಿ ಕುಮಾರಿ ಅವರು ಕೂಡ ಕಾಣ್ತಾ ಇಲ್ಲ, ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಿದೆ. ಕುಮಾರಿ ಅವರು ಇಲ್ಲಿ ಎಪಿಸೋಡಲ್ಲೇ ಇಲ್ಲ. ಆ್ಯಕ್ಚುಲಾಗಿ ಎಪಿಸೋಡ್ ರಿವ್ಯೂ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಆ ಒಂದು ಫ್ರಸ್ಟ್ರೇಷನ್ ಇದೇ ಇರುತ್ತೆ. ಈ ಮೇಯ್ನ್ ಆಗಿ ಇಲ್ಲಿ ಕಾಣ್ತಾ ಇರೋದು ಪಾಯಿಂಟ್ಸ್ ಇಲ್ಲ, ಟೀಮ್ಗೆ ಪಾಯಿಂಟ್ಸ್ ಬೇಕು, ಅದು ಕಂಪ್ಲೀಟ್ ಆಗಿ ಇಲ್ಲಿ ಗೊತ್ತಾಗ್ತಿದೆ. ಇದ್ರ ಬಗ್ಗೆ ನಿಮಗೆ ಅನಿಸು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಕಂಪ್ಲೀಟ್ ಆಗಿ ಒಂದು ಪ್ರೋಮೋ ರಿವ್ಯೂ ಆಗಿರುತ್ತೆ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.